ಎಲ್ಲರಿಗೂ ನಿಧಿಸ್ ಕಿಚನ್ ಚಾನಲ್ಗೆ ಸ್ವಾಗತ. ನಾನಿವತ್ತು ಪರ್ಫೆಕ್ಟಾಗಿ ಈಸಿಯಾಗಿ ಹೇಗೆ ಹೋಳಿಗೆ ಮಾಡ್ಬೋದು ಅಂತ ನಿಮಗೆಲ್ಲರಿಗೂ ಹೇಳ್ಕೊಡ್ತೀನಿ. ಮೊದಲಿಗೆ ಒಂದು ಕಪ್ಪಲ್ಲಿ ಕಡಲೆಬೇಳೆ ತೊಗೊಂಡು ಅದನ್ನು 2 ರಿಂದ 3 ಸತಿ ಚೆನ್ನಾಗಿ ತೊಳ್ಕೊಬೇಕು. ನಂತರ ನೀರಲ್ಲಿ ಒಂದು 20 ನಿಮಿಷ ನೆನೆಸಿಡಬೇಕು. ಹಾಗೆ ಕನಕ ಮಾಡ್ಕೊಳ್ಳೋಕ್ಕೆ ಮೈದಾ ಹಿಟ್ಟು, ಅರಿಶಿನ, ಉಪ್ಪು ಹಾಕಿ ಮಿಕ್ಸ್ ಮಾಡ್ಕೋಬೇಕು. ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಹಿಟ್ಟನ್ನು ಕಲಿಸ್ಕೋಬೇಕು. ಹೀಗೆ ಒಂದು 3 ರಿಂದ 4 ಸಲ ಎಣ್ಣೆ ಹಾಕಿಬಿಟ್ಟು ಚೆನ್ನಾಗಿ ಕನಕನ ಕಲಿಸ್ಕೋಬೇಕು. ಅದು ರಬ್ಬರ್ ಥರ ಬರಬೇಕು. ಸೊ ನೀವು ಹೋಳಿಗೆನ ಎಷ್ಟೇ ದೊಡ್ಡ ಮಾಡಿಕೊಂಡ್ರೂ ಕೂಡ ಹಿಟ್ಟು ಹರಿಬಾರ್ದು. ಕನಕ ಮೇಲೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸೈಡ್ಗೆ ತೆಗೆದಿಟ್ಕೋತೀನಿ. ಇದನ್ನು 2 ರಿಂದ 3 ಅವರು ನೆನೆಯೋಕ್ಕೆ ಇಡಬೇಕು. ಇವಾಗ ಕುಕ್ಕರ್ ತಗೊಂಡು ನೆನೆಸಿಟ್ಟಿರೋ ಕಡಲೆಬೇಳೆನ ಕುಕ್ಕರ್ಗೆ ಹಾಕಿ 1-2 ಲೋಟ ನೀರು ಎಕ್ಸ್ಟ್ರಾ ಹಾಕಿಬಿಟ್ಟು ಒಂದು 10 ವಿಸಲ್ ಹೊಡಿಸ್ಬೇಕು. ಸೊ ಕಡಲೆಬೇಳೆ ತುಂಬ ಮೃದುವಾಗಿ ಬರಬೇಕು. ನೋಡಿ, ಈ ಥರ ಕೈಯಲ್ಲಿ ಇಟ್ಕೊಂಡ್ರೆ ನೀಟಾಗಿ ಪುಡಿ ಆಗಬೇಕು. ಈಗ ಬೆಂದಿರೋ ಬೇಳೆನ ಒಂದು ಪಾತ್ರೆಗೆ ಹಾಕೋಬೇಕು. ಇದು ಹೂರಣ ರೆಡಿ ಮಾಡೋದಕ್ಕೆ. ಹಾಗೆ ಸೇಮ್ 1 ಕಪ್ ಆಗುವಷ್ಟು ಬೆಲ್ಲ ಹಾಕ್ಕೊಬೇಕು. ನನಗೆ ಎಕ್ಸ್ಟ್ರಾ ಸ್ವೀಟ್ ಇಷ್ಟ ಇರೋದ್ರಿಂದ 1-4 ಜಾಸ್ತಿನೇ ಹಾಕ್ಕೊತಾ ಇದ್ದೀನಿ ಬೆಲ್ಲನ. ಬೆಲ್ಲ ಕರಗೋ ತನಕ ಹೀಗೆ ಮಿಕ್ಸ್ ಮಾಡ್ಕೋತಾ ಇರಬೇಕು. ನೀವು ಬೇಕಾದ್ರೆ ಪುಡಿ ಬೆಲ್ಲ ಹಾಕ್ಕೋಬೋದು, ಇದು ಬೇಗ ಕರಗುತ್ತೆ. ಬೆಲ್ಲ ನೀಟಾಗಿ ಕರಗಿದ ಮೇಲೆ ತುರಿದಿರೋ ಕಾಯಿ ಹಾಕೋತಾ ಇದ್ದೀನಿ. ನೀಟಾಗಿ ಮಿಕ್ಸ್ ಮಾಡಬೇಕು ಹೂರಣ ಗಟ್ಟಿಯಾಗೋ ತನಕ. ಟೆಕ್ಸ್ಚರ್ ಹೇಗಿರಬೇಕು ಅಂದರೆ ತುಂಬ ಗಟ್ಟಿನೂ ಆಗಬಾರ್ದು, ತುಂಬ ನೀರು ಇರಬಾರ್ದು. ಸೊ ಮೀಡಿಯಮ್ ಆಗಿರಬೇಕು. ಸ್ವಲ್ಪ ಏಲಕ್ಕಿ ಹಾಕೋತಾ ಇದ್ದೀನಿ. ಹೀಗೆ ಇದು ನಾ ಹೇಳಿರೋ ಟೆಕ್ಸ್ಚರ್ ಬರೋ ತನಕ ಮಿಕ್ಸ್ ಮಾಡ್ತಾ ಇರಿ. ಸೊ ಇದು ಆಲ್ಮೋಸ್ಟ್ ರೆಡಿ ಆಗಿದೆ. ಹಾಗೆ ಸ್ವಲ್ಪ ಹೊತ್ತು ಬಿಸಿ ಆರಿಸೋಕ್ಕೆ ಬಿಡಿ. ಬಿಸಿ ಆರಿದ್ಮೇಲೆ ಇದೊಂದು ಮಿಕ್ಸರ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ. ಏನು ನೀರು ಹಾಕ್ದೇನೆ ಹಾಗೆ ಇದನ್ನು ಗ್ರೈಂಡ್ ಮಾಡ್ಕೊಳ್ಳಿ. ಹೂರಣ ತುಂಬ ನೀರಾದರೆ ಹೋಳಿಗೆ ಚೆನ್ನಾಗಿ ಬರಲ್ಲ. ಅಕಸ್ಮಾತ್ ಏನಾದರೂ ತುಂಬ ನೀರಾಯಿತು ಅಂದರೆ ಮತ್ತೆ ಇದನ್ನು ಪ್ಯಾನಲ್ಲಿ ಹಾಕ್ಕೊಂಡು ಸ್ವಲ್ಪ ಹೊತ್ತು ಬೇಯಿಸ್ಕೊಳ್ಳಿ. ಆವಾಗ ಈ ಟೆಕ್ಸ್ಚರ್ ಬರುತ್ತೆ. ಆ್ಯಂಡ್ ಇಲ್ಲಿ ನಾನು 2 ಬಟರ್ ಪೇಪರ್ನ ತೊಗೊಂಡಿದ್ದೀನಿ. ಆ್ಯಂಡ್ ಇದನ್ನು ಫ್ಲವರ್ ಶೇಪಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಎಣ್ಣೆ ಹಚ್ಚಿ ಕನಕ ಚೆನ್ನಾಗಿ ನೆಂದಿದೆ ಎಣ್ಣೆಯಲ್ಲಿ. ಸೊ ಇವಾಗ ಕನಕನ ತಗೊಂಡು ಅದರಲ್ಲಿ ಹೂರಣ ಇಟ್ಟು ನೀಟಾಗಿ ಹಿಟ್ಟನ್ನ ಕಟ್ಟಿ ಸ್ವಲ್ಪ ಹಾಗೆ ಹಿಟ್ಟನ್ನ ತಟ್ಬಿಟ್ಟು ಅದ್ರ ಮೇಲೆ ಇನ್ನೊಂದು ಬಟರ್ ಪೇಪರ್ ಇಟ್ಟು ಹಾಗೆ ಸ್ಪ್ರೆಡ್ ಮಾಡಬೇಕು. ಈ ಥರ ಮಾಡೋದ್ರಿಂದ ಹೋಳಿಗೆ ಹರಿಯಲ್ಲ ಮತ್ತು ನೀವು ಎಷ್ಟು ಬೇಕಾದ್ರೂ ಇದನ್ನು ಎಕ್ಸ್ಪ್ಯಾಂಡ್ ಮಾಡ್ಕೊಬೋದು. ಸೊ ನಿಮಗೆ ತೆಳ್ಳ ಬೇಕಾದ್ರೆ ತೆಳ್ಳ, ಸ್ವಲ್ಪ ಮೀಡಿಯಮ್ ಬೇಕಾದ್ರೆ ಮೀಡಿಯಮ್. ನನಗೆ ಮೀಡಿಯಮೇ ಇಷ್ಟ, ಸೊ ನಾನು ಮೀಡಿಯಮ್ ತಟ್ಕೊಂಡಿದ್ದೀನಿ. ಈಗ ಹೋಳಿಗೆನ ಬೇಯಿಸೋಣ. ಬಟರ್ ಪೇಪರ್ನ ಹಾಗೆ ಒಂದು 5 to 10 ಸೆಕೆಂಡ್ಸ್ ಬಿಟ್ಬಿಟ್ಟು ನಿಧಾನಕ್ಕೆ ಎತ್ತರೆ ಚೆನ್ನಾಗಿ ಬರುತ್ತೆ. ಹೋಳಿಗೆನ ಒಂದು 2 ಸತಿ ತಿರುಗಿಸಿ ಹಾಕ್ಕೋಬೇಕು ಬೋತ್ ಸೈಡ್ಸ್.
ತುಂಬ ಸತಿ ಎತ್ತು ಹಾಕ್ಕೊತಾ ಇದ್ದರೆ ಹರಿದೋಗೋ ಚಾನ್ಸಸ್ ಇರುತ್ತೆ. ಸೊ ಒಂದು ಸೈಡ್ ಕಂಪ್ಲೀಟಾಗಿ ನೀಟಾಗಿ ಬೇಯಕ್ಕೆ ಬಿಟ್ಬಿಟ್ಟು ಆದಮೇಲೆ ತಿರ್ಗಿಸಿ ಹಾಕ್ಕೊಳ್ಳಿ. ನೋಡಿ ಈ ಥರ ಉಬ್ಬಿ ಬರಬೇಕು ಹೋಳಿಗೆ. ಹೋಳಿಗೆ ಈಗ ಚೆನ್ನಾಗಿ ಬೆಂದಿದೆ. ಸೊ ಎತ್ತಿಡ್ಕೊತಾ ಇದ್ದೀನಿ. ಈಗ ಹೋಳಿಗೆ ರೆಡಿಯಾಗಿದೆ. ಮೇಲೆ ತುಪ್ಪ ಹಾಕಿದ್ರೆ ಸವಿಯಲು ಸಿದ್ಧ. ನೀವು ಕೂಡ ಮನೇಲಿ ಟ್ರೈ ಮಾಡಿ ಆ್ಯಂಡ್ ಹೇಗಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ.